ಕೆಲವ್ರು ಬರೀ ರಿವ್ಯೂ ಕೊಡ್ಬೇಕು ಅಂತಾನೆ ಕೊಡ್ತವ್ರೆ, ಏನೋ ತಪ್ಪು ಹುಡುಕ್ಬೇಕು ಅಂತಾನೆ ಹುಡುಕ್ತವ್ರೆ. ಇದು ಆರ್ಗನೈಸ್ಡ್ ಅಲ್ಲ, ಆರ್ಗ್ಯಾನಿಕ್ ಅಂತ. ಆಕ್ಚುಲಿ ಅದು ನನ್ಗೆ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ, ಇವಾಗ ನಾನು ನೋಟಿಸ್ ಮಾಡಿದೀನಿ, ಸಿನಿಮಾ ನೋಡ್ದೆ ಈ ಸಿನಿಮಾ ಚೆನ್ನಾಗಿಲ್ಲ ಹಿಂಗಿದೆ ಅಂತ ನೆಗೆಟಿವ್ ಆಗಿ ಸುಮಾರು ಕಡೆ ನೋಡ್ಬೋದು. ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನನ್ನ ಮೈಂಡ್ ಅಲ್ಲಿ ಏನಿದೆ ಅಂತ ನಾನು ಹೇಳೋದ ಈಗ. ಅಂಡ್ ನೀವು ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರೆ ಎಕ್ಕಾಗೂ ಸಿಕ್ಕಾಪಟ್ಟೆ ಡಿಫ್ರೆಂಟ್. ಸಾಂಗ್ಗೋಸ್ಕರ ಎಷ್ಟು ಜನ ನಮ್ಮ ಸಿನಿಮಾಗೆ ಬಂದ್ರು. ಅಂಡ್ ಅದೇ ಈ ಸತ್ಯ ಹೆಗ್ಡೆ ಅಂತವರು ಸಿನಿಮಾಟೋಗ್ರಾಫರ್ ಆಗಿ, ಅಂದರೆ ಇಡೀ ಸಿನಿಮಾ ಈಗ ಒಂದು ಕಡೆ ಚರಣ್ ರಾಜ್ ಅವರು ಒಂದು ಇನ್ವಿಟೇಷನ್ ಕೊಡ್ತಾರೆ, ಅವ್ರದ್ದೇ ವೇನಲ್ಲಿ ಅವ್ರು ಸ್ಕೋರ್ ಮಾಡ್ತಾರೆ. ಸತ್ಯ ಹೆಗ್ಡೆ ಅವರು ಅವ್ರದೇ ವೇನಲ್ಲಿ ಅವ್ರು ಸ್ಕೋರ್ ಮಾಡ್ತಾರೆ. ದೀಪು ಅವರು ಅವ್ರದೇ ವೇನಲ್ಲಿ ಅವ್ರು ಸ್ಕೋರ್. ಅಂದರೆ ಟೆಕ್ನಿಕಲಿ ತುಂಬ ಅಲ್ಟಿಮೇಟಾಗಿ ನಿಮ್ಮ ಕಾನ್ಸೆಪ್ಟ್ ಅಂದರೆ ನಿಮ್ಮ ಕತೆಗೆ ಅಥವಾ ಡೈರೆಕ್ಟರ್ಗೆ ಬೇಕಾದ ಇದಕ್ಕೆ ತುಂಬ ಚೆನ್ನಾಗಿ ಅವರೆಲ್ಲರೂ ಸೇರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅವರ ಒಂದು ಇನ್ಪುಟ್ಸ್ ಏನಾದರೂ ಇತ್ತಾ ನಿಮಗೆ? ಅಂದರೆ ಡೆಫಿನೆಟ್ಲಿ. ಇವಾಗ ಅಫ್ಕೋರ್ಸ್ ನೀವು ಸತ್ಯ ಸರ್ಗೂ ನಾನು ಸುಮಾರು ಕಡೆ ಹೇಳಿದ್ದೀನಿ, ಮೇನ್ ಏನಂದ್ರೆ ಎಷ್ಟೋ ಸತಿ ಕ್ಯಾಮ್ರಾ ಎಲ್ಲಿಟ್ಟಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವರು ಒಂದು ಪರ್ಸ್ಪೆಕ್ಟಿವ್, ಒಂದು ಆಂಗಲ್ ಅಲ್ಲಿ ತೋರ್ಸೋಣ ಸೀನ್ ಅನ್ನೋಕೆ ಅವರು ಇನ್ಫ್ಯಾಕ್ಟ್ ಇನ್ನು ಕೂತ್ಕೊಂಡ್ರೆ ಫಸ್ಟ್ ಹುಡ್ಕೋರು ಎಲ್ಲಿ ಯಾವ ಮೂಲೆಯಲ್ಲಿ ಇಡೋಣ ಕ್ಯಾಮ್ರಾನ. ಎಷ್ಟು ಕಷ್ಟಪಟ್ಟವ್ರು ಗೊತ್ತಾ, ಲೈಕ್ ಫುಲ್ ಹುಡುಕಿ ಬಗ್ಗಿ ಕೆಳಗಡೆ ಕ್ಯಾಮ್ರಾ ಪ್ಲೇಸ್ ಮಾಡಿ ಅದನ್ನ ಆಂಗಲ್ ಮಾಡಿ. ಲೈಕ್ ಇನ್ಫ್ಯಾಕ್ಟ್ ನಾವು ರೋಡಲ್ಲಿ ಶೂಟ್ ಮಾಡಿದಾಗೆಲ್ಲ ಅವ್ರಿಗೊಂದು ಚಿಕ್ಕ ಗಾಡಿ ಇದೆ, ಈ ಓಮ್ನಿ ಗಾಡಿ ಇದೆ, ನಾವು ಕಿಡ್ನಾಪಿಂಗ್ ಗಾಡಿ ಅಂತೀವಲ್ಲ, ಈ ಓಮ್ನಿ ಗಾಡಿ ಡೋರ್ ಹಿಂಗ್ ಓಪನ್ ಕ್ಲೋಸ್ ಇದೆಯಲ್ಲ, ಅಲ್ಲಿ ಕರೆಕ್ಟಾಗಿ ಕ್ಯಾಮ್ರಾನ ಕೂರ್ಸೋರು. ಅವ್ರ ಕಾರಲ್ಲೇ ಕೂತಿರೋರು ಅವ್ರ ಫುಲ್ ಟೀಮು. ಸೊ ಡೋರ್ ಹಾಕೋರು ಕರೆಕ್ಟಾಗಿ. ನಾವು ಸೀನ್ ಎಲ್ಲ ಪ್ಲೇಸ್ ಮಾಡಿದ್ಮೇಲೆ ಕಾರ್ ಬರೋದು, ಕಾರ್ ಬಂತ ಸೀನ್ ರೆಡಿ ಅಂತ ಕಾರ್ ಬಂದ್ಬಿಟ್ಟು ಕರೆಕ್ಟಾಗಿ ಹಿಂಗೆ ಡೋರ್ ಓಪನ್ ಮಾಡೋರು. ಡೋರ್ ಓಪನ್ ಮಾಡೋ ಕ್ಯಾಮ್ರಾ ಎಲ್ಲಿದೆ ಕರೆಕ್ಟಾಗಿ ಫಿಕ್ಸ್ ಆಗ್ತಿತ್ತು. ಮುಗೀತು, ಸೀನ್ ಮುಗಿದ ತಕ್ಷಣ ಪಟ್ಟದ ಡೋರ್ ಮುಚ್ಚೋರು, ಗಾಡಿ ಹೊಟ್ಬಿಟ್ಟಿರೋರು. ಸೊ ಅಲ್ಲಿ ಆಡಿಯನ್ಸಿಗೆ ಯಾರಿಗೂ ಅಲ್ಲಿ ಶೂಟಿಂಗ್ ನಡೀತಿದೆ ಅಂತಾನೆ ಗೊತ್ತಿಲ್ಲ. ಅದೇನು ಮಾಡ್ತು ನಮಗೆ, ಎಷ್ಟೋ ನೀವು ಫಸ್ಟ್ ಹಾಫ್ ಸೀನ್ಸ್ ಎಸ್ಪೆಷಲಿ ನೋಡಿದ್ರೆ ಓಡಾಟ ರೋಡಲ್ಲಿ ಇರೋದೆಲ್ಲ ಆ್ಯಂಡ್ ಎಷ್ಟೋ ಚೇಸ್ ಸೀಕ್ವೆನ್ಸಸ್ಸು ಅಕ್ಕಪಕ್ಕದವ್ರು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ನಡೀತಿದೆ ಅಂತ. ಸುಮಾರು ಕಡೆ ನಮ್ಗೆ ಎಷ್ಟೋ ರಿಯಲ್ ರಿಯಾಕ್ಷನ್ ಸಿಕ್ಕಿದೆ, ಲೈಕ್ ನಿಜವಾಗ್ಲೂ ಜನ ರಿಯಾಕ್ಟ್ ಮಾಡ್ತಿದ್ದಾರೆ ಅಲ್ಲಿ ನಡೀತಿದ್ದಕ್ಕೆ. ಸೊ ಇದಕ್ಕೆ 100% ಪ್ಲಸ್ ಹೋಗೋದು ಸತ್ಯ ಸರ್ಗೆ, ಯಾಕಂದ್ರೆ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಚರಣ್ ಸರ್ ಬಗ್ಗೆ ಅಂತೂ ನಿಮಗೆ ಗೊತ್ತು, ಮ್ಯೂಸಿಕ್ಕೇ ಈ ಪಿಕ್ಚರ್ದು ಸೋಲ್. ಯಾಕಂದರೆ ಇಮೋಷನ್ ಅಂತ ಇದ್ದಾಗ ಮ್ಯೂಸಿಕ್ ಇಲ್ಲದೆ ಅದಾಗೋದೇ ಇಲ್ಲ. ಆ್ಯಂಡ್ ಪ್ರತಿಯೊಂದು ಕಡೆ ಯಾವ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಸೀನ್ ಹಂಗೆ ಎಲಿವೇಟ್ ಆಗಿದೆ. ಆ್ಯಂಡ್ ಆ ಮ್ಯೂಸಿಕ್ಕು ಆ ಟ್ಯೂನ್ಗಳು ಕೂತ್ಕೊಳ್ಳುತ್ತೆ ಮನಸ್ಸಲ್ಲಿ. ಇನ್ಫ್ಯಾಕ್ಟ್ ಬ್ಯಾಂಗಲ್ ಬಂಗಾರಿ ಸಾಂಗ್ ಇವತ್ತು ಸಾಂಗ್ಗೋಸ್ಕರ ಎಷ್ಟು ಜನ ನಮ್ಮ ಸಿನಿಮಾಗೆ ಬಂದವ್ರೆ. ನೀವು ಆವಾಗಲೇ ಹೇಳ್ತಿದ್ರಿ, ಅಂದರೆ ಈ ಪಿಕ್ಚರ್ ಏನಕ್ಕೆ ಇವತ್ತು ಕನೆಕ್ಟ್ ಆಯಿತು ಅಂತ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಏನಂದರೆ ತುಂಬ ವಿಷಯ, ಬೇರೆ ಬೇರೆ ವಿಷಯ ಬೇರೆ ಬೇರೆಯವರು ಕನೆಕ್ಟ್ ಆಗಿದೆ. ಇವಾಗ ಮಕ್ಕಳು ನುಗ್ಗಿದ್ದಾರೆ, ಚಿಕ್ಕ ಮಕ್ಕಳು ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬ್ಯಾಂಗಲ್ ಬಂಗಾರಿ ಪಿಕ್ಚರ್ ನೋಡ್ಬೇಕು, ಬ್ಯಾಂಗಲ್ ಬಂಗಾರಿ ಪಿಕ್ಚರ್ ನೋಡ್ಬೇಕಂತ ಕರ್ಕೊಂಡು ಹೋಗೋರು. ತುಂಬ ಜನಕ್ಕೆ ಆ ಲವ್ ಸ್ಟೋರಿ ನೋಡಬೇಕು ಅಂತ ಬಂದವ್ರೆ. ತುಂಬ ಜನಕ್ಕೆ ಆ ಇಂಟರ್ವೆಲ್ ಸೀನ್, ಆ ರಕ್ತ ಇದೆಲ್ಲ ಏನಕ್ಕೆ ಇವ್ನು ಈ ಕ್ಯಾರೆಕ್ಟರಿಂಗ್ ಅದ ಹಳ್ಳಿಯವನು. ಇನ್ಫ್ಯಾಕ್ಟ್ ನಾವು ಟ್ರೇಲರ್ ಬಿಟ್ಟಾಗಲೇ ಆಲ್ಮೋಸ್ಟ್ ಎಂಟೈರ್ ಕಥೆನೇ ಹೇಳ್ಬಿಟ್ಟಿದ್ವಿ. ಸೊ ಯಾವ ಕಾರಣಕ್ಕೆ ಇವನಿಗೆ ಅಂದ. ಎಷ್ಟೊಂದು ಜನಕ್ಕೆ ಆ ತಾಯಿ ಸೆಂಟಿಮೆಂಟ್ ಕನೆಕ್ಟ್ ಆಗಿದೆ, ಸೆಕೆಂಡ್ ಹಾಫಲ್ಲಿರೋ ಲವ್ ಸ್ಟೋರಿ ಕನೆಕ್ಟ್ ಆಗಿದೆ. ಸೊ ತುಂಬ ವಿಷಯ, ಬೇರೆ ಬೇರೆ ವಿಷಯ ಬೇರೆ ಬೇರೆ ಕನೆಕ್ಟ್ ಆಗಿರೋದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಎಡಿಟರ್ ನಾವು ದೀಪು ಅವ್ರ ಬಗ್ಗೆ ಹೇಳ್ತಿದ್ರಿ, ಅವರು ಎಷ್ಟು ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಅವ್ರಿಗೆ ಎಷ್ಟೋ ಕಡೆ ಇವತ್ತು ನಮ್ಮ ಸಿನಿಮಾ ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಬಿಕಾಸ್ ನಮ್ಮ ಟೆಕ್ನಿಕಲ್ ಟೀಮ್ ಇಷ್ಟು ಸ್ಟ್ರಾಂಗ್ ಆಗಿದೆ. ಆಮೇಲೆ ಈ ರಿಸಲ್ಟ್ಸು, ಐ ಮೀನ್ ಅವಾಗಲೇ ಮಾತಾಡ್ತಾ ಇದ್ವಿ ನಾವು, ಅಂದರೆ ಸಿನಿಮಾನ ಕ್ರಿಟಿಕ್ ಮಾಡೋದಾಗಲಿ ಅಥವಾ ಸಿನಿಮಾದವರೇ ಸಿನಿಮಾಗಳ ಬಗ್ಗೆ ಮಾತಾಡೋದಾಗಲಿ ಮತ್ತು ಆಡಿಯನ್ಸ್ ಸಿನಿಮಾ ಬಗ್ಗೆ ಒಪಿನಿಯನ್ಗಳು ವ್ಯತ್ಯಾಸ ಇರುತ್ತೆ. ಡೆಫಿನೆಟ್ಲಿ. ಸೊ ಈ ಸಿನಿಮಾದಲ್ಲಿ ಆ ಥರದ ವ್ಯತ್ಯಾಸ ನಿಮ್ಗೆ ಹೇಗೆ ಕಾಣಿಸ್ತದೆ? ಎಕ್ಸಾಕ್ಟ್ಲಿ ನೀವು ಹೇಳಿದಾಗ, ಇವಾಗ ನಾವು ಯಾರಿಗಾರು ಕೇಳಿದ್ರೆ ಪಿಕ್ಚರ್ ಹೆಂಗಿತ್ತು ಅಂತ ಕೇಳಿದ್ರೆ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಅವ್ರು ನಾನು ರಿವ್ಯೂ ಕೊಡಬೇಕು ಅಂತ ಹೇಳೋ ಥರ ಹೇಳ್ತಾರೆ. ಇದಿಂಗೆ ಅಂತ. ಬಟ್ ಇನ್ಫ್ಯಾಕ್ಟ್ ನಾವು ಮೊನ್ನೆ ಲೈಕ್ ಸುಮಾರು ಕಡೆ ರಿವ್ಯೂಸ್ ಹೆಂಗೆ ಬಂತು, ಒಂದು ಕಡೆ ಹೇಳ್ತಾರೆ ಓಕೆ ಹಿಂಗಿತ್ತು, ಆವ್ರೇಜ್ ಆಗಿತ್ತು, ಇದು ಏನೋ. ಇನ್ನೊಂದು ಕಡೆ ಕಂಪ್ಲೀಟ್ ಆಪೋಸಿಟ್. ಸೊ ಅವಾಗ ನಮಗೆ ಅನಿಸ್ತು, ಇಲ್ಲ ಕೆಲವ್ರು ಬರೀ ರಿವ್ಯೂ ಕೊಡಬೇಕು ಅಂತಾನೆ ಕೊಡ್ತವ್ರೆ, ಏನೋ ತಪ್ಪು ಹುಡುಕ್ಬೇಕು ಅಂತಾನೆ ಹುಡುಕ್ತವ್ರೆ. ಇವಾಗ ನಾವು ತಪ್ಪನ್ನೇ ಹುಡುಕ್ಬೇಕಂದ್ರೆ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಹುಡುಕ್ಬೋದು. ಈಗ ನೀವು ಯಾಕೆ ಕೈ ಹೆಂಗೆ ಇಟ್ಕೊಂಡಿದ್ದೀರಾ, ಆರಾಮಾಗಿ ಕೂತ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ಬೋದು. ಅದೇ ಮ್ಯಾಟ್ರ್ ಆದ್ರೆ ನಿಮ್ಮಲ್ಲಿ ತಪ್ಪು ಹುಡುಕ್ಬೇಕಂದ್ರೆ ಯಾಕೆ ನಿಮ್ದು ಕೈ ಹಿಂಗಿದೆ, ಒಂಚೂರು ಕೆಳಗಡೆ ಇಳಿಸಿ ಕೈನ. ಸೊ ಬರಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಅಲ್ಲ, ನಾನು ಹೇಳ್ತೀನಿ, ಇವಾಗ ತಪ್ಪನ್ನೇ ಹುಡುಕ್ಬೇಕು ಅಂತ ನಾವು ಬಂದ್ರೆ ನಾವು ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ಬೋದು.
ಪ್ರತಿಯೊಂದರಲ್ಲೂ ತಪ್ಪು ಹುಡ್ಕಕ್ಕೆ ಸಾಧ್ಯ ಇದೆ. ಹೌದು. ಬಟ್ ನಾವೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ ಅಷ್ಟೆಲ್ಲ ಇದ್ದಿದ್ರೆ ಸೊ ನಮಗೂ ಒಂದ್ ಕಡೆ ಅನಿಸ್ತು, ಓಕೆ ಜನ ಹಿಂಗೆ ಮಾತಾಡ್ತಾರಲ್ಲ ನಮ್ಮ ಸಿನಿಮಾ ಬಗ್ಗೆ. ಬಟ್ ಅದಾದ್ಮೇಲೆ ಇಲ್ಲಿ ಥಿಯೇಟ್ರ್ ನೋಡಿದ್ರೇನೆ ಬೇರೆ, ಏನು ಫ್ಯಾಮಿಲಿಗಳು ಬರ್ತವ್ರೆ, ಹೆಣ್ಮಕ್ಳು ಬರ್ತವ್ರೆ, ಹುಡುಗರು ಬರ್ತವ್ರೆ, ಕಿರ್ಚಾಡ್ತವ್ರೆ, ಎಂಜಾಯ್ ಮಾಡ್ತವ್ರೆ. ನಮ್ಗೆ ಆಮೇಲೆ ಎಂಡ್ ಆಫ್ ದ ಡೇ ನಾನು ಯಾವಾಗಲೂ ಹೇಳೋದು ಆಡಿಯನ್ಸೇ ಮುಖ್ಯ. ಕೊನೆಗೆ ಲಾರ್ಜರ್ ಆಡಿಯನ್ಸ್ ಏನಂತಾರೆ ಅದೇ ಸತ್ಯ. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ಮಳೆ ಬರ್ತಾ ಇದೆ, ಹೌಸ್ಫುಲ್ ಆಗಿದೆ, ಲೇಟ್ ನೈಟ್ ಶೋ ಆಗಿದೆ, ಹೌಸ್ಫುಲ್ ಆಗಿದೆ, ಎಲ್ಲ ಕಡೆ ಮತ್ತೆ ಫ್ಯಾಮಿಲೀಸೇ ಹೋಗ್ತಾ ಇದೆ. ಟಿಕೆಟ್ ರೇಟ್ ಜಾಸ್ತಿ ಆಯಿತು, ಇನ್ನೊಂದು ಮತ್ತೊಂದು ಯಾವುದೂ ಅಲ್ಲಿ ಪ್ರಮೇಯನೇ ಇಲ್ಲ. ಅದೇ ಇವಾಗ ಈ ಸಿನಿಮಾ ನೋಡಬೇಕು ಅಂತ ಅವ್ರಿಗೆ ಏನಕ್ಕೆ ಅನ್ಸುತ್ತೆ, ಇವಾಗ ವರ್ಡ್ ಆಫ್ ಮೌತ್ ಅಂತಾರಲ್ಲ, ವರ್ಡ್ ಆಫ್ ಮೌತ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ರಿವ್ಯೂ ಬರೆಯೋರು ಒಬ್ರು ಇಬ್ರು ಒಂದಿಷ್ಟು ಜನ ರಿವ್ಯೂ ಅಂತ ಅವ್ರು ಹೇಳ್ತಾರೆ. ಬಟ್ ವರ್ಡ್ ಆಫ್ ಮೌತ್ ಅನ್ನೋದು ಕಲೆಕ್ಟಿವ್ ಒಪಿನಿಯನ್ ಅಲ್ಲ. ಕಲೆಕ್ಟಿವ್ ಆಗಿ ಎಲ್ಲ ಜನ ಏನ್ ಮಾತಾಡ್ತಿದ್ದಾರೆ ಅದೇ ನಿಜವಾದ ರಿವ್ಯೂ. ಹೌದು. ಯಾಕೆ ಗೊತ್ತಾ, ಅದರಿಂದ ಕೇಳ್ಕೊಂಡು ಆಡಿಯನ್ಸ್ ಬರ್ತಿದಾರಲ್ಲ, ಯಾವಾಗ್ಲೂ ಅದೇ ಮುಖ್ಯ ಆಗೋದು. ಹಂಗೆ ಆ್ಯಕ್ಚುಲಿ ನೀವು ಜೈಲಿಂದ ರಿಲೀಸ್ ಆಗೋ ಸೀನ್ ಇದೆಯಲ್ಲ, ಅಲ್ಲೊಂದು ಡೈಲಾಗ್ ಇದೆ, ಇದು ಆರ್ಗನೈಸ್ಡ್ ಅಲ್ಲ ಆರ್ಗ್ಯಾನಿಕ್ ಅಂತ. ಆ್ಯಕ್ಚುಲಿ ಅದು ನನಗೆ ಎಷ್ಟು ಇಷ್ಟ ಆಗೋಯ್ತು ಅಂದರೆ, ಈ ಸಿನಿಮಾ ಆ ಫೀಲ್ ಕೊಡ್ತದೆ. ಆ್ಯಕ್ಚುಲಿ ಒಂದಷ್ಟು ಏನು ಡೆವಲಪ್ಮೆಂಟ್ಸ್ ಆಗ್ತಿದೆ, ಯಾರೇನು ಮಾಡೋದು ಗೊತ್ತಿದೆ, ಬಟ್ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಆ ಡೈಲಾಗ್ ಎಷ್ಟು ಆ್ಯಪ್ಟ್ ಆಗಿತ್ತು ಅಂದರೆ, ಬೀಂಗ ಸಿನಿಮಾದೊಳಗಡೆ ಇರೋ ನಮ್ಮಂಥವ್ರಿಗೆ ಸಖತ್ತಾಗಿ ತಾಕ್ತು ಮಾತ್ರ. ಅದೇ ಆಗ್ತಾ ಇದೆ ಕೂಡ, ಆರ್ಗ್ಯಾನಿಕ್ ಅನ್ನೋದು ನಿಜ. ಯಾಕಂದ್ರೆ ಇವಾಗ ನೀವು ನೆಗೆಟಿವ್ಸ್ ರಿವ್ಯೂಸ್ ಬಗ್ಗೆ ಮಾತಾಡ್ತಿದ್ರಿ. ಇವಾಗ ನಾನು ನೋಟಿಸ್ ಮಾಡಿದ್ದೀನಿ, ಸಿನಿಮಾ ನೋಡಿದೆ, ಈ ಸಿನಿಮಾ ಚೆನ್ನಾಗಿಲ್ಲ ಹಿಂಗಿದೆ ಅಂತ ನೆಗೆಟಿವ್ ಆಗಿ ಸುಮಾರು ಕಡೆ ನೋಡ್ಬಿಟ್ಟಿದ್ದೀನಿ. ನನಗೆ ಫಸ್ಟ್ ಅರ್ಥ ಆಗಲ್ಲ, ಯಾಕೆ ಹಿಂಗೆ ಮಾಡ್ತವ್ರ ಅಂತಾನೆ ನನಗೆ ಅರ್ಥ ಆಗಲ್ಲ. ಅಂದರೆ ಅವ್ರಿಗೆ ಕನ್ನಡ ಸಿನಿಮಾ ಚೆನ್ನಾಗಿ ಆಗ್ಬಾರ್ದಂತ ಅವ್ರ ಮನಸ್ಸಲ್ಲಿ ಇದೆಯಾ, ಅಥವಾ ಸಿನಿಮಾ ಚೆನ್ನಾಗಿ ಆಗ್ಬಾರ್ದು, ಇಂಡಸ್ಟ್ರಿಗೆ ಒಳ್ಳೇದಾಗಬಾರ್ದು ಅಂತ ಕಾರಣಕ್ಕೆ ಅವ್ರು ಹಂಗೆ ಮಾಡ್ತಾರ, ಯಾಕೆ ಮಾಡ್ತಾರ ಅಂತ ಗೊತ್ತಿಲ್ಲ. ಬಟ್ ಅನಿಸ್ತು. ಬಟ್ ಇವತ್ತು ನಮ್ಗೇನಂದ್ರೆ, ಒಂದು ಪ್ರಾಡಕ್ಟ್ ಅನ್ನೋದು ಚೆನ್ನಾಗಿದ್ರೆ ಯಾರು ಏನು ಮಾತಾಡಿದ್ರು ಅದು ಮ್ಯಾಟ್ರ್ ಆಗಲ್ಲ. ಕೊನೆಯದಾಗ ಆಡಿಯನ್ಸ್ ಅನ್ನೋದೇನು, ನಾನು ಹೇಳಿದೆ, ಆಡಿಯನ್ಸ್ ಇಷ್ಟು ಜನ ಮಾತಾಡೋದಿದೆಯಲ್ಲ ಅದೇ ಇಂಪಾರ್ಟೆಂಟ್. ಆ್ಯಂಡ್ ಅದು ಮಾತಾಡೋದಕ್ಕೇ ಇವತ್ತು ಜನ ಅವ್ರ ಪಾಡಿಗೆ ಅವ್ರು ಬರ್ತಾನೆ ಇದ್ದಾರೆ. ಆ್ಯಂಡ್ ಮೊದಲನೇ ಸಿನಿಮಾ ಆದಮೇಲೆ ಎರಡನೇ ಸಿನಿಮಾಗೆ, ಮೊದಲನೇ ಸಿನಿಮಾದ್ರೆ ಒಂದಷ್ಟು ಕಲಿಕೆ, ನಾವು ಏನು ಮಾಡಬೇಕಿತ್ತು, ಏನು ಮಾಡಬಾರ್ದಿತ್ತು, ಏನು ಆಡಿಯನ್ಸ್ ಹೇಳ್ತಿದ್ದಾರೆ, ಏನು ಕ್ರಿಟಿಕ್ಸ್ ಹೇಳ್ತಿದ್ದಾರೆ ಅನ್ನೋದು ಒಂದು. ಈ ಸಿನಿಮಾ ವಿಷಯಕ್ಕೆ ಬಂದಾಗ ಈಗೊಂದಷ್ಟು ಆಗಿದೆ, ಮುಂದೇನು ಅಂತ. ಇವಾಗ ನಾನು ಸಿನಿಮಾ ಟು ಸಿನಿಮಾ ಅಂತ ಹೇಳಿದಾಗ, ಮೊದಲನೇ ಸಿನಿಮಾ ಆದಮೇಲೆ ನನಗೆ ಒಂದು ಕ್ಯಾರೆಕ್ಟರ್ ಯಾವ ಥರ ಬೇಕು ನನಗೆ ನೆಕ್ಸ್ಟ್ ಅನ್ನೋದು ನನ್ನ ಮೈಂಡಲ್ಲಿತ್ತು. ಅಂದರೆ ನಾನು ನೆಕ್ಸ್ಟ್ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಆ ಕ್ಯಾರೆಕ್ಟ್ರಲ್ಲಿ ಈ ಥರ ಒಂದು ಗ್ರಾಫ್ ಇರಬೇಕು, ಇದಿರಬೇಕು ಅಂತ ನನ್ನ ಮೈಂಡಲ್ಲಿತ್ತು. ಅದ್ರ ತಕ್ಕಂಗೆ ಸ್ಕ್ರಿಪ್ಟ್ ಸಿಕ್ತು. ಓಕೆ, ನೆಕ್ಸ್ಟ್ ಫಿಲ್ಮಲ್ಲಿ ನನ್ನ ಮೈಂಡಲ್ಲಿ ಏನಿದೆ ಅಂತ ನಾನು ಹೇಳೋದ ಈಗ. ಬಟ್ ನನ್ನ ಮೈಂಡಲ್ಲಿ ಏನೈತೆ ಅದ್ರ ತಕ್ಕಂಗೆ ಸಿಕ್ಕಿದೆ. ಆಲ್ರೆಡಿ ಫಿಕ್ಸ್ ಆಗಿದೆಯಲ್ಲ? ಅಲ್ಲ, ಫಿಕ್ಸ್ ಆಗಿದೆ. ಅಂದರೆ ನಾನು ಆಲ್ವೇಸ್ ಸಿನಿಮಾ ಟು ಸಿನಿಮಾ ನನ್ನ ಮನಸ್ಸಲ್ಲಿ ಯಾವ ಥರ ಸಿನಿಮಾನ ಹುಡುಕ್ತೀನಿ ಅಂದರೆ, ಆದಷ್ಟು ಹಿಂದಿನ ಸಿನಿಮಾಗಿಂತ ಬೇರೆ ಥರ ಇರಲಿ ಅಂತ. ನೀವು ಎಕ್ಕ ನೋಡಿದ್ರೆ ಯುವಾಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ನೀವು ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರೆ ಎಕ್ಕಾಗೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಆ ಚೇಂಜ್ ಓವರ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು. ಈಗ ಮೊದಲನೇ ಸಿನಿಮಾ ಸಂತೋಷ್ ಆನಂದರಾಮ್ ಡೈರೆಕ್ಟ್ರು, ಎರಡನೇ ಸಿನಿಮಾ ರೋಹಿತ್, ಮೂರನೇ ಸಿನಿಮಾ ಸೂರ್ಯ ಅವರು. ಅಂದರೆ ಈ ಹೆಸರುಗಳು ಅಥವಾ ಇವ್ರದ್ದು ಹಿನ್ನೆಲೆಗಳು ಒಬ್ಬೊಬ್ರದ್ದು ಒಂದೊಂದು ಸಾಧನೆ ಇದೆ. ಇದು ನಿಮ್ಮ ಆಯ್ಕೆನಾ ಅಥವಾ ಅವರ ಆಯ್ಕೆನಾ ನಿಮ್ಮ ವಿಚಾರಕ್ಕೆ? ಎಲ್ಲದು ನನ್ನ ಪ್ರಕಾರ ಕೂಡಿ ಬರಬೇಕು. ಇವಾಗ ಕೆಲವು ಸತಿ ನಮಗೆ ಅಂದ್ಕೊಂಡಂಗೆ ಸ್ಕ್ರಿಪ್ಟ್ ಬೇಕಂದ್ರೆ ಕೆಲವು ಸತಿ ಸಿಗಲ್ಲ, ಅಥವಾ ನಾವು ಅಂದ್ಕೊಂಡಿರೋ ಡೈರೆಕ್ಟರ್ ಬೇಕಂದ್ರೆ ಡೈರೆಕ್ಟರ್ ಸಿಗಲ್ಲ, ಅಥವಾ ಅವ್ರಿಗೆ ಡೈರೆಕ್ಟರ್ಗಳಿಗೆ ಅವ್ರು ಅಂದ್ಕೊಂಡಿರೋ ಹೀರೋ ಸಿಗ್ಬೇಕಂತಂದ್ರೆ ಹೀರೋ ಸಿಗಲ್ಲ. ಆ್ಯಂಡ್ ಎಲ್ಲದನ್ನು ಕೂಡಿ ಬರಬೇಕು. ಇವಾಗ ಯುವ ಸಿನಿಮಾ ಆದಮೇಲೆ ನಾನು ತುಂಬ ಕತೆಗಳು ಕೇಳಿದೆ. ಸುಮಾರು ಜನ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಹತ್ರ ಕೂತ್ಕೊಂಡು, ಪ್ರೊಡ್ಯೂಸರ್ಸ್ ಬಂದರು ಆದರೆ ಅವ್ರು ನನಗೆ ಕತೆ ಹೇಳಲಿಲ್ಲ, ಡೈರೆಕ್ಟರ್ಸ್ ಬಂದರು ಅದ್ರ ಪ್ರೊಡ್ಯೂಸರ್ ಇಲ್ಲ, ಇಬ್ಬರು ಬಂದರು ನನಗೆ ಕತೆ ಇಷ್ಟ ಆಗಿಲ್ಲ. ಅದೇ ಥರ ಏನಾಯಿತು, ಈ ಫಿಲ್ಮಲ್ಲಿ ಟೀಮ್ ಎಲ್ಲರೂ ರೆಡಿ ಇದ್ದರು, ಪ್ರೊಡಕ್ಷನ್ ಟೀಮ್ ರೆಡಿ ಇತ್ತು, ರೋಹಿತ್ ಸರ್ ರೆಡಿ ಇದ್ದರು, ಪ್ರೊಡಕ್ಷನ್ ಟೀಮ್ಗೆ ಕತೆ ಇಷ್ಟ ಆಗಿತ್ತು. ಆ್ಯಂಡ್ ನಾನು ಒಂದು ಕತೆ ಹುಡುಕ್ತಾ ಇದ್ದೆ, ಕರೆಕ್ಟಾಗಿ ನನಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ನನಗೆ ಇಷ್ಟ ಆಯಿತು. ಕೂಡ್ ಬಂದ್ಬಿಡ್ತು. ಅದೇ ಥರನೇ ಇವಾಗ ಸೇಮ್ ಥಿಂಗ್, ಸೂರಿ ಸರ್ದು ಒಂದು ಜರ್ನಿ ನಡೀತಿತ್ತು, ಪ್ರೊಡಕ್ಷನ್ದು ಒಂದು ಜರ್ನಿ ನಡೀತಿತ್ತು. ಅವ್ರಿಗನ್ಸ್ತು, ನನಗೆ ಕತೆ ಹೇಳಿದ್ರು, ನನಗೆ ಇಮಿಡಿಯೇಟ್ ಇಷ್ಟ ಆಯಿತು.
ಸೊ ಅದೇನಂದ್ರೆ ಅದು ಕೂಡ್ ಬರಬೇಕು, ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ.